ಸಂಡೂರು ಪಟ್ಟಣದ ಬಿಕೆಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಅಕ್ಟೋಬರ್ 17 ಮತ್ತು 18ರಂದು ರಾಷ್ಟ್ರಮಟ್ಟದ ಚೆಸ್ ಪಂದ್ಯಾವಳಿಯನ್ನು ಆಯೋಜಿಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಪಂದ್ಯಾವಳಿಯ ಪೂರ್ವಭಾವಿಯಾಗಿ ಶನಿವಾರ ಆಗಸ್ಟ್ 22 ಬಿಕೆಜಿ ಸಂಸ್ಥೆಯಲ್ಲಿ ಸಭೆ ಆಯೋಜಿಸಲಾಗಿತ್ತು. ದೇಶದ ವಿವಿಧ ಭಾಗಗಳಿಂದ ಚೆಸ್ ಆಟಗಾರರು ಭಾಗವಹಿಸುವ ನಿರೀಕ್ಷೆ ಇದ್ದು, ಪಂದ್ಯಾವಳಿಯಲ್ಲಿ ವಿಜೇತರಿಗೆ ಒಟ್ಟು 2 ಲಕ್ಷ ನಗದು ಬಹುಮಾನ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ 77 ಬಹುಮಾನಗಳನ್ನು ನೀಡಲು ಸಂಸ್ಥೆ ಮುಂದಾಗಿದೆ. ಪಂದ್ಯಾವಳಿಗೆ ಆಗಮಿಸುವ ಆಟಗಾರರಿಗೆ ಬಿಕೆಜಿ ಸಂಸ್ಥೆಯ ವತಿಯಿಂದ ಉಚಿತ ಊಟ ಹಾಗೂ ವಸತಿ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ತಿಳಿಸಲಾಯಿತು. ಗ್ರಾಮೀಣ ಹಾಗೂ ಸಣ್ಣ ಪಟ್ಟಣಗಳ ಪ್ರತಿಭಾವಂತ ಚೆಸ್ ಆಟಗಾರರಿಗೆ ರಾಷ್ಟ್ರಮಟ್ಟದ ವೇದಿಕೆಯಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಇದು ಉತ್ತಮ ಅವಕಾಶವಾಗಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಕೆಜಿ ಸಂಸ್ಥೆಯ ನಾಗನಗೌಡ ಅವರು, ಚದುರಂಗವು ಬುದ್ಧಿವಂತಿಕೆ, ಏಕಾಗ್ರತೆ ಮತ್ತು ತಂತ್ರಗಾರಿಕೆಯನ್ನು ಬೆಳೆಸುವ ಆಟವಾಗಿದೆ. ಈ ಹಿಂದೆ ಇಂತಹ ರಾಷ್ಟ್ರಮಟ್ಟದ ಚೆಸ್ ಪಂದ್ಯಾವಳಿಗಳು ದೊಡ್ಡ ಪಟ್ಟಣಗಳು ಹಾಗೂ ನಗರಗಳಿಗೆ ಸೀಮಿತವಾಗಿದ್ದವು. ಇದೀಗ ಸಂಡೂರಿನಲ್ಲೇ ರಾಷ್ಟ್ರಮಟ್ಟದ ಪಂದ್ಯಾವಳಿ ನಡೆಯುತ್ತಿರುವುದು ಸಂತಸದ ಹಾಗೂ ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಇದರಿಂದ ಹಳ್ಳಿಗಾಡಿನ ಹಾಗೂ ಗ್ರಾಮೀಣ ಪ್ರದೇಶಗಳ ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ತಮ್ಮ ಚೆಸ್ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ದೊರೆಯಲಿದೆ. ಪ್ರತಿಭಾವಂತ ಆಟಗಾರರಿಗೆ ಉತ್ತಮ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಈ ಪಂದ್ಯಾವಳಿಯನ್ನು ಆಯೋಜಿಸಲಾಗುತ್ತಿದೆ. ವಿಜೇತರಿಗೆ 2 ಲಕ್ಷ ನಗದು ಬಹುಮಾನ ಸೇರಿದಂತೆ ಒಟ್ಟು 77 ಟ್ರೋಫಿಗಳ ಬಹುಮಾನಗಳನ್ನು ನೀಡಲಾಗುವುದು. ಅಲ್ಲದೆ ಪಂದ್ಯಾವಳಿಗೆ ಆಗಮಿಸುವ ಆಟಗಾರರಿಗೆ ಸಂಸ್ಥೆಯ ವತಿಯಿಂದ ಊಟ ಮತ್ತು ವಸತಿ ಸೌಲಭ್ಯವನ್ನು ಉಚಿತವಾಗಿ ಒದಗಿಸಲಾಗುವುದು ಎಂದು ಅವರು ತಿಳಿಸಿದರು. ಸಂಡೂರಿನಲ್ಲಿ ಮೊದಲ ಬಾರಿಗೆ ನಡೆಯಲಿರುವ ಈ ರಾಷ್ಟ್ರಮಟ್ಟದ ಚೆಸ್ ಪಂದ್ಯಾವಳಿಯು ಸ್ಥಳೀಯ ಮಕ್ಕಳಲ್ಲಿ ಚದುರಂಗದ ಬಗ್ಗೆ ಆಸಕ್ತಿ ಹೆಚ್ಚಿಸುವುದರ ಜೊತೆಗೆ ಗ್ರಾಮೀಣ ಪ್ರತಿಭೆಗಳಿಗೆ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯ ಸಿದ್ಧತೆಗಳು, ಆಟಗಾರರಿಗೆ ಕಲ್ಪಿಸಬೇಕಾದ ಮೂಲಸೌಕರ್ಯ ಹಾಗೂ ವಿವಿಧ ವ್ಯವಸ್ಥೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ವರದಿಗಾರರು ರಾಜು ಪಳ್ಳೆಗಾರ್, A to Z TV, ಸಂಡೂರು ತಾಲೂಕು. ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ನಮ್ಮ ಸಂಡೂರು ರೋಟರಿ ಕ್ಲಬ್ನ ಎಲ್ಲ ಹಿರಿಯ ಸದಸ್ಯರೇ ಮತ್ತು ಸ್ನೇಹಿತರೆ, ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಮಾಧ್ಯಮದ ಮಿತ್ರರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಮೊದಲನೇದಾಗಿ ಚೆಸ್, ಚದುರಂಗ ಇದು ಏನು ಹೊಸ ಆಟ ಅಲ್ಲ. ಇದು ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ರಾಜರು ಆಡ್ತಾ ಇದ್ದಂಥ ಆಟ ಇದೆ. ನಮ್ಮ ಸಾಮರ್ಥ್ಯವನ್ನು ಕೇವಲ ನಾವು ಆಟದ ಮೈದಾನದಲ್ಲಿ ತೋರಿಸೋದಲ್ಲದೆ ಅದನ್ನು ಬೇರೆ ಬೇರೆ ರಂಗದಲ್ಲಿ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದು ಈ ಚೆಸ್ನಿಂದ ನಾವು ಕಲಿಬೇಕಾಗಿದೆ. ಚೆಸ್ ಅನ್ನೋದು ಒಂದು ಬುದ್ಧಿವಂತರ ಆಟ. ಇಲ್ಲೇನು ನಮಗೆ ದೈಹಿಕ ಸಾಮರ್ಥ್ಯ ಬೇಕಾಗಿಲ್ಲ, ಆದರೆ ಮಾನಸಿಕ ಸಾಮರ್ಥ್ಯ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಹಿಂದೆ ರಾಜರೆಲ್ಲರೂ ಅವ್ರಿಗೂ ಇದು ಕಂಪಲ್ಸರಿ ಆಗಿತ್ತು ಆಟ. ಯಾಕಂದರೆ ರಾಜನಾದಂಥವರು 64 ವಿದ್ಯೆಗಳಲ್ಲಿ ಅವನು ಬುದ್ಧಿವಂತ ಇರಬೇಕನ್ನೋದು ಅದರಲ್ಲಿ ಒಂದು ಕಲೆ. ಹಂಗಾಗಿ ಆ ಚದುರಂಗವನ್ನು ಇವತ್ತು ಚೆಸ್ ಅಂತ ಏನು ಕರೀತಿದ್ದಾರೆ, ಅದು ಸಂಡೂರಿನ ಇಂಥ ಏನದು ಮೂಲೆಯಲ್ಲಿ ನಮ್ಮ ಸಾರ್ ಹೇಳಿದ್ರು ನಾವು ತಗ್ನಾಗಿದ್ದೀವಿ ಅಂತ. ಅದರ ತಗ್ನಾಗಿದ್ದೀವಿ, ಇಡೀ ರಾಷ್ಟ್ರಕ್ಕೆ ಸಂಪತ್ತನ್ನು ಕೊಡ್ತಿರುವಂಥ ಒಂದು ಸ್ಥಾನದಲ್ಲಿ ನಾವಿದ್ದೀವಿ. ಏನು ಈ ಚೆಸ್ ಅಸೋಸಿಯೇಷನ್ ಅವರೇನು ನಿರ್ಧಾರ ಮಾಡಿದ್ದಾರೆ ಇಲ್ಲಿ ಟೂರ್ನಮೆಂಟ್ ನಡೆಸ್ಬೇಕಂತ, ಅವರೆಲ್ಲರಿಗೂ ಈ ಸ್ಕಂದ ನಾಡಿಗೆ ನಾನು ಬಹಳ ಸಂತೋಷದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಬರೀ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಗುವಂಥ ಇಂಥ ಕ್ರೀಡೆಗಳು ಅದು ಈಗ ಸಂಡೂರಿನಿಂದ ತಾಲೂಕು ಪ್ಲೇಸ್ನಲ್ಲಿ ಆಗ್ತಿರೋದು ಭಾಳ ಸಂತೋಷ ಆಗ್ತಾ ಇದೆ. ಕೇವಲ ಪಟ್ಟಣದ ಮಕ್ಕಳು ಮಾತ್ರ ಬುದ್ಧಿವಂತರಲ್ಲ, ಹಳ್ಳಿಯಲ್ಲಿ ಓದ್ತಿರೋಂಥವ್ರು, ತಾಲೂಕಿನಲ್ಲಿ ಓದ್ತಿರೋಂಥವ್ರು ಅವರಿಗಿಂತ ಬುದ್ಧಿವಂತರನ್ನ ತೋರಿಸ್ಕೊಡೋ ಸಲುವಾಗಿ ಚೆಸ್ ಟೂರ್ನಮೆಂಟ್ ನಡೀತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಈ ಚೆಸ್ ಟೂರ್ನಮೆಂಟ್ ನಡೆಯಲು ಮುಖ್ಯ ರೂವಾರಿಯಾಗಿರುವಂಥ ನಿತಿನ್ ಕರ್ಪೂರ್ ಅವರಿಗೆ ಮೊದಲನೇದಾಗಿ ಬಿಕೆಜಿ ಸಂಸ್ಥೆಯಿಂದ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ಇಲ್ಲಿ ಬಂದಂಥ ಬೀದರ್, ಗುಲ್ಬರ್ಗ, ಕೊಪ್ಪಳ, ವಿಜಯನಗರ,
ಬಳ್ಳಾರಿ ಜಿಲ್ಲೆಯ ರೋಟರಿ ಕ್ಲಬ್ನ ಎಲ್ಲ ಆ, ಸದಸ್ಯರಿಗೆ ಮತ್ತೆ ಚೆಸ್ ಅಸೋಸಿಯೇಷನ್ ಎಲ್ಲ ಸದಸ್ಯರಿಗೆ ನಾನು ನಿಜವಾಗಿ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ BKG ಶಾಲೆ ಕೇವಲ ಜ್ಞಾನಾರ್ಜನೆಗೆ ಮಾತ್ರ ಇಲ್ಲ, ಇದು ಎಲ್ಲಾ ರೀತಿಯಿಂದ ಜ್ಞಾನ, ಸಂಸ್ಕೃತಿ ಮತ್ತೆ ವಿದ್ಯೆಯನ್ನು ಕಲಿಸಿಕೊಡುವಂತ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡೆ ನಮ್ಮ ತಂದೆಯವರು, ನಾನು ಕೇವಲ 4 ಕ್ಲಾಸ್ ಓದಿ ಕೋಟಿಗಟ್ಟಲೆ ವ್ಯವಹಾರ ಮಾಡಿದೆ, ಆದರೆ ನನಗೆ ವಿದ್ಯೆ ಇಲ್ಲ, ನನ್ನ ಮಕ್ಕಳಲ್ಲ, ಬೇರೆ ಎಲ್ಲ ಮಕ್ಕಳು ಇಲ್ಲಿ ಓದಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಬೆಳೆಯಲಿ ಅನ್ನೋ ಉದ್ದೇಶದಿಂದ ನನಗೆ ಒಂದು ಮಾತು, ನಮ್ಮಲ್ಲಿ ಮಾತು ತಗೊಂಡು ಈ ಒಂದು ಶಾಲೆ ಇಲ್ಲಿ ಸಂಡೂರಿನಲ್ಲೇ ಮಾಡಿ ನೀವು, ಯಾಕಂದ್ರೆ ಇದನ್ನೆಲ್ಲ ಬೇರೆ ಕಡೆಗೆ ಮಾಡಿದ್ರೆ ಬೇಕಾದಷ್ಟು ಪ್ರಚಾರ ಸಿಗ್ಬೋದು, ಬೇಕಾದಷ್ಟು ಜನ ಸ್ಟೂಡೆಂಟ್ಸ್ ಇರ್ಬೋದು, ಆದರೆ ಸಂಡೂರಿನಲ್ಲಿ ಮಾಡೋದ್ರಿಂದ ಸಂಡೂರಿನ ಸುತ್ತಮುತ್ತ ಇರುವಂತ ಹಳ್ಳಿ ಹುಡುಗರು ಮತ್ತೆ ಬಳ್ಳಾರಿ ಜಿಲ್ಲೆಯ ಸುತ್ತಮುತ್ತ ಇರುವಂತ ಎಲ್ಲ ಜಿಲ್ಲೆಗಳಿಂದ ಈ ಮಕ್ಕಳು ಇಲ್ಲಿ ಓದಿ ವಿದ್ಯಾರ್ಥಿಗಳು ಆಗಲಿ ಅನ್ನೋ ಉದ್ದೇಶದಿಂದ ಇದು ಸ್ಥಾಪನೆ ಮಾಡಿದ್ದಾರೆ. ಈ ಚೆಸ್ ಟೂರ್ನಮೆಂಟ್ ಬಹಳ ಯಶಸ್ವಿ ಆಗಲಿ, ಇಲ್ಲಿಂದ ಹೊಸ ಹೊಸ ಪ್ರತಿಭೆಗಳು ಹೊರಗೆ ಹೋಗಲಿ, ಅವರೆಲ್ಲರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿ ಈ ಸಂಡೂರಿನ ಕೀರ್ತಿಯನ್ನ, ಈ BKG ಸ್ಕೂಲ್ನ ಕೀರ್ತಿಯನ್ನ ಬೇರೆ ಕಡೆಗೆಲ್ಲ ಹರಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುಡ್ಡದ ತೆಗ್ಗಿಯಾಗ ಇದ್ದಂಥ ಸೋದೂರಿನಲ್ಲಿ ನಡೀತಾ ಇದೆ. ಇದು ಈ ಊರು ಯಾರಿಗೆ ಕಾಣಿಸೋದೇ ಇಲ್ಲ, ಯಾಕಂತಂದ್ರೆ ಸುತ್ತಲ ಗುಡ್ಡ ಇದೆ ಮತ್ತು ಗುಡ್ಡಗಳು ಬಹಳ ಸುಂದರವಾದಂತ ಬೆಟ್ಟಗಳು. ಅಂತ ಸುಂದರವಾದಂತ ಬೆಟ್ಟಗಳ ತಗ್ಗಿನಲ್ಲಿ ಇದ್ದಂತ ಈ ಊರು ಯಾರಿಗೂ ಮಾತಾಡಿಲ್ಲ. ಅಂಥ ಈ ಊರನ್ನ ಇಡೀ ದೇಶಕ್ಕೆ ಹೋಗ್ಲಿಕ್ಕೆ ನಮ್ಮ ನಿತಿನ್ ಗಡ್ಕರಿ ಅವರು ನಿಜವಾಗಿ ಹೇಳ್ತಾರೆ, ನಾನು ಅವರಿಂದ ಬಹಳ ಸಂತೋಷ.